ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭೋದಯ. ಬೆಳಗ್ಗೆ ಒಂದು ಥ್ರಿಲ್ಲರ್ ಮ್ಯಾಚ್ ನಮಗೆ ನೋಡೋಕೆ ಸಿಕ್ತು ಅಂತಲೇ ಹೇಳ್ಬೋದು. ನೇಪಾಳ ಮತ್ತು ಸೌತ್ ಆಫ್ರಿಕಾ ಪಂದ್ಯ. ನೇಪಾಳ ಆಲ್ಮೋಸ್ಟ್ ಹಿಸ್ಟ್ರಿನೇ ಬರೆದಿದ್ರು ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ಅಂತಹ ಬಲಾಢ್ಯ ತಂಡದ ವಿರುದ್ಧ ಆಲ್ಮೋಸ್ಟ್ ಗೆದ್ದೇ ಬಿಟ್ಟಿದ್ರು. ಸೌತ್ ಆಫ್ರಿಕಾಕ್ಕೆ 1 ರನ್ಗಳ ರೋಚಕ ದಾಖಲಾಗಿದೆ. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡೋಣ. ಮೊದಲು ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡ್ತಾರೆ. ಈ ಮ್ಯಾಚ್ ನಡೆದಿದ್ದು ಕಿಂಗ್ಸ್ ಟೌನ್ನಲ್ಲಿ. ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾಕ್ಕೆ ಆರಂಭ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಡಿಕಾಕ್ ಅವರು ಔಟ್ ಆಗ್ತಾರೆ 10 ರನ್ ಗಳಿಸಿ. ಆರಂಭಿಕ ಆಘಾತ ಅನುಭವಿಸಿದ್ದ ಸೌತ್ ಆಫ್ರಿಕಾಕ್ಕೆ ರೀಜಾ ಹೆಂಡ್ರಿಕ್ಸ್ ಮತ್ತು ಮಾರ್ಕ್ರಮ್ ಸ್ವಲ್ಪ ನೆರವಾಗ್ತಾರೆ ಅಂತಲೇ ಹೇಳ್ಬೋದು. ರೀಜಾ ಹೆಂಡ್ರಿಕ್ಸ್ ಮತ್ತು ಮಾರ್ಕ್ರಮ್ ಒಳ್ಳೆ ಪಾರ್ಟ್ನರ್ಶಿಪ್ ಕೈಗೊಳ್ತಾರೆ. ಇನ್ನೇನು ಪಾರ್ಟ್ನರ್ಶಿಪ್ ಬಂತು, ಇನ್ನು ಎಕ್ಸಲರೇಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಮಾರ್ಕ್ರಮ್ ಅವರು ಔಟ್ ಆಗ್ತಾರೆ. ಮಾರ್ಕ್ರಮ್ ಬಳಿಕ ಬಂದ ಕ್ಲಾಸನ್ ಕೂಡ ಔಟ್ ಆಗಿ ಹೋಗ್ತಾರೆ. ಕ್ಲಾಸನ್ ಬಳಿಕ ಚೆನ್ನಾಗಿ ಆಡ್ತಿದ್ದ ರೀಜಾ ಹೆಂಡ್ರಿಕ್ಸ್ ಅವರು 43 ರನ್ ಗಳಿಸಿ ಔಟ್ ಆಗ್ತಾರೆ. ಇದರೊಂದಿಗೆ ಸೌತ್ ಆಫ್ರಿಕಾ ತಂಡ 82 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಸಂಕಷ್ಟದಲ್ಲಿ ತಂಡಕ್ಕೆ ಮಿಲ್ಲರ್ ಆಸರೆ ಆಗ್ತಾರೆ ಅಂತ ನೋಡಿದ್ರೆ ಅವರು ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ 97 ರನ್ಗಳಿಗೆ 5 ವಿಕೆಟ್ ಕಳೆದುಕೊಳ್ಳುತ್ತೆ. ಕೊನೆಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಸೌತ್ ಆಫ್ರಿಕಾಗೆ ಸ್ವಲ್ಪ ಆಸರೆಯಾಗಿ 18 ಬಾಲ್ನಲ್ಲಿ 27 ರನ್ಗಳ ಕ್ಯಾಮಿಯೋವನ್ನು ಆಡುವ ಮುಖಾಂತರ ಸೌತ್ ಆಫ್ರಿಕಾ ಮೊತ್ತವನ್ನು 115 ಗಡಿಗೆ ದಾಟಿಸಿದರು. ಬ್ಯಾಟಿಂಗ್ಗೆ ಸ್ವಲ್ಪ ಟಫ್ ಇತ್ತು ಈ ವಿಕೆಟ್. ಕೊನೆಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಹ್ಯಾಂಡಿ ರನ್ಸ್ ಹೊಡೆದ್ರು ಅಂತಲೇ ಹೇಳ್ಬೋದು. ಇದರಿಂದ 115 ರನ್ಗಳ ಪೋಸ್ಟ್ ಮಾಡಲು ಸಾಧ್ಯವಾಯಿತು. 116 ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದ್ದ ನೇಪಾಳ ತಂಡಕ್ಕೆ ಆರಂಭದಲ್ಲಿ ಒಳ್ಳೆ ಆರಂಭನೇ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ 35 ರನ್ಗಳ ಪಾರ್ಟ್ನರ್ಶಿಪ್ ಸಿಕ್ತು ಓಪನಿಂಗ್ನಲ್ಲಿ. ಈ ಓಪನಿಂಗನ್ನು ಯುಟಿಲೈಸ್ ಮಾಡೋದಲ್ಲಿ ಸ್ವಲ್ಪ ಎಡವುತ್ತಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳುತ್ತೆ. 35 ರನ್ಗಳಿಗೆ 1, 35 ರನ್ಗಳಿಗೆ 2, ಹೀಗೆ ಒಂದೇ ಓವರ್ನಲ್ಲಿ 2 ವಿಕೆಟ್ ಬೀಳುತ್ತೆ. ಮತ್ತು ಸೌತ್ ಆಫ್ರಿಕಾನ ಶಮ್ಸಿ ಅವರು ಸ್ವಲ್ಪ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು. ಕಮಾಂಡಿಂಗ್ ಪೊಸಿಷನ್ಗೆ ಹೋಯಿತು ಈ ಪಾರ್ಟ್ನರ್ಶಿಪ್ಪಿಂದ ಅಂತಲೇ ಹೇಳ್ಬೋದು ನೇಪಾಳ ತಂಡ. ಆಸಿಫ್ ಶೇಖ್ ಮತ್ತು ಅನಿಲ್ ಶಾ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅತ್ಯುತ್ತಮ ಪಾರ್ಟ್ನರ್ಶಿಪ್ನಿಂದ 85 ರನ್ಗಳವರೆಗೆ ಅಂದರೆ 50 ಪಾರ್ಟ್ನರ್ಶಿಪ್ ಬರುತ್ತೆ ಅವರು. ಈ ಪಾರ್ಟ್ನರ್ಶಿಪ್ನಿಂದ ನೇಪಾಳ ತಂಡ ಆಲ್ಮೋಸ್ಟ್ ಮ್ಯಾಚನ್ನು ಈಸಿಯಾಗಿ ಗೆಲ್ತಾರೆ ಅನ್ನೋಷ್ಟರಲ್ಲಿ ಆವಾಗಲೇ ಬಿಗ್ ಬ್ಲೋ ಬೀಳುತ್ತೆ ನೇಪಾಳ ತಂಡಕ್ಕೆ. ಏಡನ್ ಮಾರ್ಕ್ರಮ್ ಅವರು ಅನಿಲ್ ಶಾ ಅವರ ವಿಕೆಟ್ ಪಡೆದ್ರೆ ಶಮ್ಸಿ ಮತ್ತೊಮ್ಮೆ ಚೆನ್ನಾಗಿ ಆಡ್ತಿದ್ದ ಆಸಿಫ್ ಶೇಖ್ ಅವ್ರನ್ನ ಬೌಲ್ಡ್ ಮಾಡ್ತಾರೆ. ಇದರೊಂದಿಗೆ ಮ್ಯಾಚ್ ಮತ್ತೆ ತೂಗುಯಲೆ ಥರ ಹೋಗುತ್ತೆ. ಆಂದ್ರಿಚ್ ನೋಕಿಯ ಕುಶಾಲ್ ಮಲ್ಲ ಅವರನ್ನು ಔಟ್ ಮಾಡಿದ್ರೆ ಶಮ್ಸಿ ಮತ್ತೊಂದು ವಿಕೆಟ್ ತೆಗಿತಾರೆ. ಈ ಮ್ಯಾಚ್ ಏನಾದರೂ ಸೌತ್ ಆಫ್ರಿಕಾ ಗೆದ್ದಿದ್ರೆ ಶಮ್ಸಿ ಬಾಲಿಂಗ್ನಿಂದ ಅಂತಲೇ ಹೇಳ್ಬೋದು. 4 ಓವರ್ನಲ್ಲಿ 19 ರನ್ ನೀಡಿ 4 ವಿಕೆಟ್ಗಳನ್ನು ಕಬಳಿಸ್ತಾರೆ. ಕೊನೆಯ ಓವರ್ನಲ್ಲಿ 8 ರನ್ ಬೇಕಾಗುತ್ತೆ. ಅದನ್ನು ಡಿಫೆಂಡ್ ಮಾಡಲು ಸಕ್ಸಸ್ಫುಲ್ಲಾಗಿ ಬಾಟ್ಮನ್ ಅವರು ಡಿಫೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕೊನೆಯ ಬಾಲ್ನಲ್ಲಿ 2 ರನ್ ಬೇಕಾಗಿರುತ್ತೆ. ರನ್ಔಟ್ ಆಗುವ ಮುಖಾಂತರ ನೇಪಾಳಿಗೆ ನಿರಾಸೆ ಉಂಟಾಗುತ್ತೆ ಅನ್ನೋದು. ಸೋ ಕ್ಲೋಸ್ ಇದ್ದರು ಈ ಮ್ಯಾಚ್ನಲ್ಲಿ. ಮೊದಲ ವರ್ಲ್ಡ್ ಕಪ್ ವಿಕ್ಟ್ರಿನ ಪಡೆಯೋದಕ್ಕೆ ನೇಪಾಳ ತಂಡ ಒಳ್ಳೆ ಹಾರ್ಡ್ ವರ್ಕ್ ಹಾಕಿದ್ರು ಈ ಮ್ಯಾಚ್ನಲ್ಲಿ. ಅದು ಕೂಡ ಕೊನೆಯಲ್ಲಿ ರೋಚಕವಾಗಿ ಸೌತ್ ಆಫ್ರಿಕಾ ಪಾಲಾಯಿತು ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ನಲ್ಲಿ ನೇಪಾಳ ಅವರ ಎಫರ್ಟ್ಸನ್ನು ಮೆಚ್ಚಲೇಬೇಕು. ಆಲ್ಮೋಸ್ಟ್ ದೊಡ್ಡ ಸೂಪರ್ 8ಗೆ ಹೋಗೋ ತಂಡವಾಗಿದ್ದ ಸೌತ್ ಆಫ್ರಿಕಾನ ಸೋಲಿಸೋದು ಅಂದರೆ ಅವ್ರಿಗೆ ತುಂಬಾ ಪುಷ್ಟಿ ಕೊಟ್ಟಿರೋದು ಮುಂದಿನ ಪಂದ್ಯಗಳಿಗೆ ಆಡೋದಕ್ಕೆ. ಸೊ ಒಳ್ಳೆ ಪ್ರಯತ್ನ ಇದು, ತುಂಬಾ ಫೈಟ್ ಕೊಟ್ಟಿದ್ರು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೇಪಾಳ ಫೈಟ್